ಹಲೋ, ವೆಲ್ಕಮ್ ಬ್ಯಾಕ್ ಟು ಶ್ರೀರಾಜ್ ಚಾನಲ್. ಇವತ್ತು ನಾನು ಮೊದಲಿಗೆ ನಿಮಗೆಲ್ಲ ಹಬ್ಬದ ಶುಭಾಶಯಗಳನ್ನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬೆಳಗ್ಗೆಯಿಂದ ನಾನಂತೂ ಫುಲ್ ಜೋಶಾಗಿ ಹಬ್ಬ ಮಾಡಿ ಸೆಲೆಬ್ರೇಟ್ ಮಾಡಿದ್ದೀನಿ. ನೀವು ಎಲ್ಲ ಕೂಡ ಅಷ್ಟೇ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಬೆಳಗ್ಗೆಯಿಂದ ಒಬ್ಬಟ್ಟು ಎಲ್ಲ ತಿಂದು ರಂಗೋಲಿ ಎಲ್ಲ ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಥರನೂ ಸೆಲೆಬ್ರೇಟ್ ಮಾಡಿದ್ದೀನಿ. ಇದು ವರ್ಷದ ಮೊದಲನೇ ಹಬ್ಬ. ನಮ್ಮೆಲ್ಲರಿಗೂ ತುಂಬ ಜೋಶಾಗಿ ಸೆಲೆಬ್ರೇಟ್ ಮಾಡಿರ್ತೀವಿ. ಎಲ್ಲ ಟೈಮಲ್ಲೂ ವರ್ಷ ಪೂರ್ತಿ ಬರೀ ಕೆಲಸ ಅದು ಇದು ಅಂದ್ಕೊಂಡೇ ಇರ್ತೀವಿ. ಆದರೆ ವರ್ಷದಲ್ಲಿ ಒಂದಿನ ಮಾತ್ರ ಹಬ್ಬ ಅಂತ ಫ್ಯಾಮಿಲಿಗೆ ಅಂತ ಟೈಮ್ ಕೊಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡಿರ್ತೀವಿ. ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಕಾನ್ಫಿಡೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಾನ್ಫಿಡೆಂಟ್ ಅಂದರೆ ಏನು ಅನ್ನೋದು. ಈಗ ನಾವು ಏನೇ ಒಂದು ಮಾಡಬೇಕಾದ್ರೂ ಮೊದಲಿಗೆ ನಮಗೆ ಕಾನ್ಫಿಡೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಸಕ್ಸಸ್ಗೆ ತುಂಬ ನಮಗೆ ಸಕ್ಸಸ್ ಕಾಣಬೇಕಂದ್ರೆ ಮೊದಲಿಗೆ ನಮಗೆ ಕಾನ್ಫಿಡೆಂಟ್ ಅನ್ನೋದು ಇರಬೇಕಾಗತ್ತೆ. ಸಕ್ಸಸ್ಗೆ ಮೊದಲನೇ ಮೆಟ್ಲು ಅಂದರೆ ಫಸ್ಟ್ ಸ್ಟೆಪ್ ಬಂದು ಕಾನ್ಫಿಡೆಂಟ್ ಆಗಿರುತ್ತೆ. ಕಾನ್ಫಿಡೆಂಟು ಅದಾದಮೇಲೆ ನಾವು ಟ್ರೈ ಮಾಡಬೇಕು. ಕಾನ್ಫಿಡೆಂಟ್ ಒಂದೇ ಇದ್ದರೆ ಸಾಕಾಗೋದಲ್ಲ. ಸಕ್ಸಸ್ಗೆ ಕಾನ್ಫಿಡೆಂಟ್ ಇರಬೇಕು, ಮತ್ತು ಅದಾದಮೇಲೆ ಟ್ರೈ ಮಾಡಬೇಕು. ಟ್ರೈ ಮಾಡೋದಕ್ಕೆ ಮೊದಲಿಗೆ ನಮಗೆ ಕಾನ್ಫಿಡೆಂಟ್ ಇರಬೇಕು. ಕಾನ್ಫಿಡೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಾನ್ಫಿಡೆಂಟ್ ಅಂದರೆ ಯಾವ ಥರ ಬರುತ್ತೆ ಅನ್ನೋದು ಮೊದಲನೇದು ಕ್ವಶನ್ ಆಗುತ್ತೆ. ಈಗ ಕಾನ್ಫಿಡೆಂಟ್ ಓಕೆ, ನಮಗೆ ಸಕ್ಸಸ್ ಬೇಕಂದರೆ ಕಾನ್ಫಿಡೆಂಟ್ ಬೇಕು. ಕಾನ್ಫಿಡೆಂಟ್ ನಾವು ಯಾವ ಥರ ಬರುತ್ತೆ, ಕಾನ್ಫಿಡೆಂಟ್ ಅಂದರೆ ನಮ್ಗೆ ಯಾವ ಥರ ಬರುತ್ತೆ ಅನ್ನೋದು ಕ್ವಶನ್ ಆಗಿರುತ್ತೆ. ಕಾನ್ಫಿಡೆಂಟ್ಗೆ ನಾವು ಏನು ಮಾಡಬೇಕು ಅಂದರೆ ಮೊದಲು ಕಾನ್ಫಿಡೆಂಟ್ನ ನಮ್ಮಲ್ಲಿ ನಾವು ತಂದ್ಕೋಬೇಕು. ಅಂದರೆ ಕಾನ್ಫಿಡೆಂಟ್ ಅನ್ನೋದು ನಮ್ಮಲ್ಲೇ ಬರೋಂಥದ್ದು. ಮೊದಲಿಗೆ ನಾವು ಕಾನ್ಫಿಡೆಂಟ್ಗೋಸ್ಕರ ಏನೇನು ಮಾಡಬೇಕಾಗತ್ತೆ, ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ನಮ್ಮಲ್ಲಿ ಕಾನ್ಫಿಡೆಂಟ್ ಅನ್ನೋದನ್ನ ನಮ್ಮಲ್ಲೇ ನಾವು ಹುಡುಕ್ಬೇಕಾಗತ್ತೆ. ಹುಡುಕೋದು ಅಂದರೆ ಯಾವ ಥರ ಅಂದರೆ, ಈಗ ಮಾರ್ನಿಂಗ್ ನಾವು ಎದ್ದೊಳ್ತೀವಿ. ಕಾನ್ಫಿಡೆಂಟ್ ಅನ್ನೋದು ಪ್ರತಿದಿನ ಮಾರ್ನಿಂಗ್ ಶುರು ಆಗುತ್ತೆ. ಪ್ರತಿದಿನ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾವೇನೇನು ಮಾಡ್ತೀವಿ ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಅದು ಪ್ಲ್ಯಾನ್ ಪ್ರಕಾರನೇ ಅದೇ ಪ್ರಕಾರನೇ ಮಾಡಿದಾಗ ಮಾತ್ರ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ. ಈಗ ನಾವು ಕೆಲವೊಂದನ್ನ ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ನಾವು ಟೈಮ್ ಟೇಬಲ್ ಮಾಡ್ಕೊಂಡಿರಬೇಕು. ಆ ಟೈಮ್ ಟೇಬಲ್ ಪ್ರಕಾರನೇ ಆ ದಿನ ಅಷ್ಟನ್ನೇ ಅದೇ ಥರನೇ ಮಾಡಬೇಕು. ಆಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ. ನಾನು ಈ ಟೈಮ್ಗೆ ಇಷ್ಟನ್ನು ಅಂದ್ಕೊಂಡಿದ್ದೆ, ಇಷ್ಟು ಮಾಡಿದೆ, ನಾನು ಇನ್ನೇನೋ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ಅದು ಬಿಟ್ಟು ನಾವು ನೆಕ್ಸ್ಟ್ ಏನೋ ಅಂದ್ಕೊಂಡಿರ್ತೀವಿ. ಈಗ ಒಂದು ಟೆಂಪಲ್ಗೆ ಹೋಗಬೇಕು, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಇವತ್ತು ಯಾರನ್ನೋ ಹೋಗಿ ಮೀಟ್ ಮಾಡಬೇಕು, ಇಲ್ಲ ಇನ್ಯಾವುದೋ ಒಂದು ತುಂಬ ದಿನದಿಂದ ಪೆಂಡಿಂಗ್ ಇರೋ ಕೆಲಸನ ನಾನು ಇವತ್ತು ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ಅಟ್ಲೀಸ್ಟ್ ಪೂರ್ತಿ ಮಾಡೋದಕ್ಕಾಗಲಿಲ್ಲ ಅಂದರೂ ಅದನ್ನು ಮಾಡೋದಕ್ಕೆ ನಾವು ಟ್ರೈ ಮಾಡಿದಾಗ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಬರುತ್ತೆ. ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ನಾನೀಗ ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಅಟ್ಲೀಸ್ಟ್ 15 ಡೇಸ್ ಫಾಲೋ ಮಾಡಿ ನೋಡಿ. ಅಂದರೆ ಮೊದಲು ನೀವೇನು ಅಂದ್ಕೊಳ್ತೀರಾ ಅದನ್ನು ಮಾಡಿ. ಅಂದರೆ ನೀವೇನೋ ದೊಡ್ಡದಾಗಿ ಅಂದ್ಕೊಳೋದಲ್ಲ, ಡೈಲಿ ರೋಟೀನ್ ಏನಿರುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅದನ್ನು ಟೈಮ್ ಟು ಟೈಮ್ ಮಾಡ್ಕೊಂಡೋಗಿ. ಆಗ ನಿಮಗೆ ಅನಿಸುತ್ತೆ ನಾನೇನೋ ಮಾಡಬಲ್ಲೆ ಅನ್ನೋ ಕಾನ್ಫಿಡೆಂಟ್ ನಿಮಗೂ ಕೂಡ ಬರುತ್ತೆ 100% ಆಗಿ. ಇದಾದಮೇಲೆ ಕಾನ್ಫಿಡೆಂಟು ಇದು ನಮ್ಮ ಮನಸ್ಸಿಗೆ ನಮ್ಮ ಮೇಲೆ ಮತ್ತು ನಮ್ಮ ಮೈಂಡ್ಗೆ ಇರೋಂಥ ಒಂದು ಕಾನ್ಫಿಡೆಂಟ್ ಆಗಿರುತ್ತೆ. ಇದಾದಮೇಲೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಕಾನ್ಫಿಡೆಂಟ್ ಬರಬೇಕಂದ್ರೆ ನಮ್ಮ ಡ್ರೆಸ್ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಾವು ಮನೇಲಿರಲಿ, ಡ್ಯೂಟಿಗೆ ಹೋಗಲಿ, ಇನ್ನೆಲ್ಲೇ ಹೋಗಲಿ, ಅಯ್ಯೋ ನಮ್ಮನ್ನು ಯಾರು ನೋಡಬೇಕು, ಏನು ನೋಡಬೇಕು ಅಂತ ನೀಟಾಗಿ ಇಲ್ದಲೇ ಇರೋದು, ಡ್ರೆಸ್ಸಿಂಗ್ ಸೆನ್ಸ್ ಇಲ್ದಲೇ ಇರೋದು, ಯಾವುದೋ ತುಂಬ ಲೂಸ್ ಡ್ರೆಸ್ ಹಾಕ್ಕೊಂಡಿರೋದು, ಇಲ್ಲ ತುಂಬ ಟೈಟ್ ಡ್ರೆಸ್ ಹಾಕ್ಕೊಂಡಿರೋದು, ಯಾವುದೋ ಒಂದು ಇರಲಿ ವಿಡಿಯೋ ಅನ್ನೋ ಥರ ಡ್ರೆಸ್ ಮಾಡ್ಕೊಳೋದು, ಇದೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಕಾನ್ಫಿಡೆಂಟ್ನ ಡಲ್ ಮಾಡ್ತಾ ಹೋಗುತ್ತೆ. ಸೊ ನಾವು ಮನೇಲಿರಲಿ, ಹೊರಗಡೆ ಹೋಗಲಿ, ಹೌಸ್ ವೈಫ್ ಆಗಿ ಮನೇಲಿ ಅಯ್ಯೋ ಬಿಡು ನನ್ನನ್ನು ಯಾರು ನೋಡ್ತಾರೆ, ನಾನು 12 ಗಂಟೆಗೆ ಮುಖ ತೊಳೆದ್ರೆ ಸಾಕಲ್ಲ ಅಂತ ಅಲ್ಲ. ಕರೆಕ್ಟಾಗಿ ಮಾರ್ನಿಂಗ್ 9 ಒಳಗಡೆ ಏನೇ ಇರಲಿ ಸ್ನಾನ ಮಾಡ್ಕೊಳೋದು, ಮುಖ ತೊಳ್ಕೊಳ್ಳೋದು ಏನಿರುತ್ತೆ ಅದು ಡೈಲಿ ಮಾಡ್ಕೋಬೇಕಿರುತ್ತೆ. ಅದಾದಮೇಲೆ ಡೈಲಿ ಮಾಡ್ಕೋಬೇಕಿರುತ್ತೆ. ಮನೇಲಿದ್ದರೂ ಕೂಡ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು. ನೀಟಾಗಿ ಅಂದರೆ ಅಟ್ಲೀಸ್ಟ್ ಉಗ್ದಿರೋದು ವಾಶ್ ಮಾಡಿರೋದು ಡೈಲಿ ಕೂಡ ಒಂದು ಟೈಮು ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಹೌಸ್ ವೈಫ್ಗಳೆಲ್ಲ ಏನಿರ್ತಾರೆ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ತುಂಬ ನೀಟಾಗಿರಬೇಕು. ಇದು ಬಿಟ್ಟು ಡ್ಯೂಟಿಗೆ ಹೋಗೋರು ಬೆಳಗ್ಗೆವರೆಗೂ 8 ಗಂಟೆವರೆಗೂ ಸುಮ್ಮನೆ ಮಲ್ಕೊಂಡಿರೋದು, ಆಮೇಲೆ 8 ಗಂಟೆಗೆ ಎದ್ದು ಐರನ್ ಮಾಡ್ದಲ್ಲೇ ಇರೋಂಥ ಡ್ರೆಸ್ ಹಾಕ್ಕೊಳ್ಳೋದು, ಹಾಗೆ ಹೊರಟೋಗೋದು. ಅಲ್ಲಿ ಹೋಗಿ ಬೇರೆ ಇನ್ಯಾರನ್ನೋ ನೋಡಿದಾಗ ಅಲ್ಲೇ ನಮ್ಮ ಫಸ್ಟ್ ಕಾನ್ಫಿಡೆಂಟ್ ಡೌನ್ ಆಗ್ತಾ ಹೋಗುತ್ತೆ. ಸೊ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಡ್ರೆಸ್ ಐರನ್ ಮಾಡ್ಕೊಂಡಿರಬೇಕು. ಡ್ರೆಸ್ ಐರನ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟು ಐರನ್ ಆದರೂ ಮಾಡಿಸ್ಬೇಕು. ಇಲ್ಲ ಅಂದರೆ ಅದು ಬಟ್ಟೆನೇ ನೀಟಾಗಿರೋ ಅಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಆ ಥರ ನಮ್ಗೆ ಆಗಲೇ ಇಲ್ವಾ, ಅವತ್ತಿನ ದಿನ ನಾವು ಡ್ಯೂಟಿಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಡ್ರೆಸ್ ನೀಟಾಗಿದ್ದರೆ ಮಾತ್ರ ಡ್ಯೂಟಿಗೆ ಹೋಗಬೇಕು.
ನೀವು ಡೈಲಿ ಹೊಸದು ಹಾಕ್ಕೊಳ್ಳಿ ಅಂತ ಹೇಳ್ತಿಲ್ಲ. ಹೊಸದು ಹಾಕ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಡ್ರೆಸ್ ನೀಟಾಗಿ ವಾಶ್ ಮಾಡಿರಬೇಕು ಮತ್ತು ನೀಟಾಗಿರಬೇಕು. ಆ ಥರ ಡ್ರೆಸ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಡ್ರೆಸ್ಸು ಮತ್ತು ಡೈಲಿ ಟೂತ್ ಬ್ರಷಿಂದ ನೀಟಾಗಿ ಬ್ರಷ್ ಮಾಡಬೇಕು ಟೂತ್ಸ್ನ ಅಂದರೆ ಮಿನಿಮಮ್ 2 ಮಿನಿಟ್ಸ್ ಆದ್ರೂ, ಇಲ್ಲ 1.5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ 2 ಮಿನಿಟ್ಸ್ವರೆಗೂ ನೀವು ಬ್ರಷ್ ಮಾಡಬೇಕು. ಕೆಲವೊಬ್ಬರು ಬರೀ 2 ಸೆಕೆಂಡ್ಸಲ್ಲಿ ಬ್ರಷ್ ಮಾಡಿದ್ರೆ ಇದಾಗೆ ಡ್ರೆಸ್ಸಿಂಗ್ ಸೆನ್ಸ್ ನೀಟಾಗಿರಬೇಕು. ಡ್ರೆಸ್ಸಿಂಗ್ ಸೆನ್ಸ್ ನೀಟಾಗಿದ್ದರೆ ನಮ್ಮ ಕಾನ್ಫಿಡೆಂಟ್ ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ನಾವು ಮನೇಲಿರಲಿ, ಹೊರಗಡೆ ಹೋಗಲಿ, ಬಾಯ್ಸ್ ಆಗಲಿ, ಗರ್ಲ್ಸ್ ಆಗಲಿ, ಎಲ್ಲರೂ ಅಷ್ಟೇನೆ ಡ್ರೆಸ್ಸಿಂಗ್ ಸೆನ್ಸ್ ನೀಟಾಗಿರಬೇಕು. ನಾವೇನು ಅಂದ್ಕೊಂಡಿರ್ತೀವಿ ಆ ದಿನದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ, ಅಂದರೆ ನಾನು ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗಬೇಕು, ಈ ಕೆಲಸ ಇವತ್ತು ಮಾಡ್ತೀವಿ ಅಂದರೆ ಆ ಕೆಲಸ ಮಾಡಬೇಕು. ಇದು ಬೇಸಿಕ್ಕು ನಮ್ಮ ಕಾನ್ಫಿಡೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಸ್ಟೆಪ್ಪು. ಮತ್ತು 10% ಇದಾಗಿರುತ್ತೆ. ಬಟ್ ಇದು 10% ಆಗಿದ್ರೂ ಕೂಡ ನಮಗೆ 100% ಎಫೆಕ್ಟ್ನ ನಾವು ಇದರಲ್ಲಿ ಕಾಣ್ಬೋದು. ಇದರಲ್ಲಿ ಮೊದಲಿಗೆ ನೀವು 15 ಡೇಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ. ಆಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಆಮೇಲೆ ನೀವು ನನಗೆ ಹೇಳಿ, ಓಕೆನಾ? ಥ್ಯಾಂಕ್ ಯು.